ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಇವತ್ತಿನ ಇವತ್ತಿನ ರೊಟೀನ ಹೆಂಗೆ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿವತ್ತು ದೋಸೆ ಮಾಡಾಕತ್ತೀನಿ ನೋಡ್ರಿ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ನಿಮ್ಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ನಾವು ಹೆಂಗಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾ, ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಾ, ಭಾಳ ನಾಷ್ಟ ಮಾಡೋಕೆ ಹೋಗಂಗಿಲ್ಲ. ಯಾವಾಗಾರ ಒಮ್ಮೆ ಅಪರೂಪಕ್ಕೊಮ್ಮೆ ಇಷ್ಟ ಹಿಂಗೆ ದೋಸೆ, ಇಡ್ಲಿ, ಪಡ್ಡು ಹಿಂಗೇನಾರು ಮಾಡ್ತಿರ್ತೀವಿ. ಡೈಲಿ ನಮಗೆ ಹೆಂಗಂತಂದ್ರೆ 3 ಹೊತ್ತು ರೊಟ್ಟಿನ ತಿಂತೇವೆ. ಇಲ್ಲಾಂದರೆ ಹಿಂಗೆ ಉಪ್ಪಿಟ್ಟು, ಇಷ್ಟು ಬಿಟ್ಟರೆ ಬೇರೆ ವೆರೈಟಿ ಅಂತ ಏನು ಅಡುಗೆ ಮಾಡೋಂಗಿಲ್ಲ. ಇಲ್ಲಿ ದೋಸೆ ಹಂಚು ಐತಲ್ಲ, ಇಷ್ಟು ಮಸ್ತ್ ಐತಿ ಇದು. ಕಬ್ಬಿಂದಲ್ಲ, ಬೀಡ್ ಅಂತ ಹೇಳ್ತಾರೆ. ನಾನು ಅದ್ರೊಳಗೆ ಹೆಂಗೆ ಬರ್ತಾವೋ ಏನೋ ಅಂಥೇಳಿ ಅಂದ್ಕೊಂಡಿದ್ನಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಹಂಚ. ಯಾರಾದರೂ ನೀವೇನಾರು ತೊಗೋಬೇಕಂತ ಅಂದ್ಕೊಂಡಿದ್ರಂದ್ರೆ ಬೀಡ್ ಅಂತ ಬರ್ತೈತೆ ನೋಡಿರಿ, ಅದ್ರದ್ದು ನೀವು ತೊಗೊಂಡ್ರಂದ್ರೆ ಮಸ್ತ್ ಇರತ್ತಾವೆ ಅದ್ರೊಳಗೆ. ಮತ್ತು ದಾಸಿ ಹಂಚು ಅಷ್ಟೇ ಅಲ್ಲ, ಪಡ್ಡಿನ ಮನಿನೂ ಬೀಡಿನ ಇರ್ತಾವೆ, ಮತ್ತು ದಾಸಿ ಹಂಚನೂ ಪಡ್ಡಿನೂ ಇರ್ತಾವೆ. ಕಬ್ಬಿನ ಬೀಡಿಗೆ ವ್ಯತ್ಯಾಸ ಇರ್ತೈತಿ. ನಿಮ್ಮ ಕಡೆ ಏನಂತಾರೆ ನೋಡಿರಿ. ಅದ್ರೊಳಗೆ ನಾವು ನೀರು ದೋಸೆನೂ ನಾನು ಒಮ್ಮೆ ಮಾಡೋದು ತೋರಿಸೀನಿ. ನೀರು ದೋಸೆ ಅಂತೂ ಮಸ್ತ್ ಹೇಳ್ತಾವೆ. ಕಬ್ಬಿನದೊಳಗೆ ಹೆಂಗೆ ಅಂತಂದ್ರೆ ಕೆಲವೊಂದು ಟೈಮ ಹೇಳಂಗಿಲ್ಲವ, ದೋಸೆ ಆಗಲಿ ನೀರು ದೋಸೆ ಆಗಲಿ ಪದ್ಧತಿ. ಒಂದು ಟೈಮಿಗೆ ಬಿಡು ಅಂತ ಹೇಳ್ಬೇಕು ಅವ್ರಿಗೆ. ಬಿಡಲ್ರಿ ಅಕ್ಕ, ಯಾವ ಟೈಮಿಗೆ ಬಿಡ್ತಾರ ಗೊತ್ತೈತಿ. ಮತ್ತು ಹೊಲಕ್ಕತ್ತಿ ಹೋಗೋರು ಕಾಯ್ಕೊಂಡು ಕುಂದ್ರದ ನೀರು. ನಾವು ಹೋಗ್ತೇನೆ ಎಲ್ಲ ಡಗದಾಗೇನಿ. ನಾನು ಇಲ್ಲಿ ತೋರ್ಸಾಕತ್ತೀನಿಲ್ಲ, ರೇಷನ್ ಅಕ್ಕಿಯಿಂದನೇ ದೋಸೆ ಮಾಡೋದು. ಆಲ್ಮೋಸ್ಟ್ ಎಲ್ಲರೂ ರೇಷನ್ ಅಕ್ಕಿಯಿಂದನೇ ದೋಸೆ ಮಾಡ್ತಾರೆ. ನಾವು ಇದ್ರೊಳಗೆ ಮಸಾಲೆ ದೋಸೆನೂ ಮಾಡ್ಕೋಬೋದು, ಸೆಟ್ ದೋಸೆನೂ ಮಾಡ್ಕೋಬೋದು, ಕಾಲು ಹಿಂಗೆಲ್ಲ ಉತ್ತಪ್ಪ ಎಲ್ಲನೂ ಮಾಡ್ಕೋಬೋದು. ನಮಗೆ ಹೆಂಗೆ ಅಂತಂದ್ರೆ ಒಂದೊಂದಕ್ಕೆ ಒಂದೊಂದು ಥರ ಹಿಟ್ಟು ಹದವಾಗಿರ್ಬೇಕಂತ ಏನಿಲ್ಲ. ಇನ್ನೊಂದು ಏನಂತಂದ್ರೆ ನಾವು ದೋಸೆ ಹಂಚನ್ನು ಏನು ಯೂಸ್ ಮಾಡ್ತೀವಲ್ಲ ಅದ್ರ ಮ್ಯಾಗೂ ಡಿಫ್ರೆಂಟ್ ಆಗ ಕೆಲವೊಂದು ಕಲರ್ ಬರ್ತಾವಲ್ಲ. ನಾವು ಅದ್ರೊಳಗೆ ಒಂದಕ್ಕೆ ಶುಗರ್ ಹಾಕಿದ್ವಿ ಅಂದ್ರೆ ಕಲರೇ ಜಾಸ್ತಿ ಬರ್ತಾವೆ. ಮತ್ತು ಸಣ್ಣ ಉರಿಯಲ್ಲಿ ನಾವು ದೋಸೆ ಅನ್ನಂಗಿಲ್ಲ, ದೋಸೆನ ಅಂತೇವಿ, ಬೇಯಿಸಿದ್ವಿ ಅಂದ್ರೆ ಫುಲ್ ಕಲರ್ ಬರ್ತಾವೆ. ಈಗ ನೋಡಿರಿ ಹಂಚು ತೋರ್ಸಾಕತ್ತೀನಿ ನೋಡಿರಿ. ಮತ್ತು ಯಾರಾದರೂ ಲಿಂಕ್ ಕೇಳಿದರೆ ಲಿಂಕ್ ಇಲ್ಲ, ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಆಫ್ಲೈನಲ್ಲಿ ತೊಗೊಂಡಿದ್ದದ. ಈಗ ಹಸು ಮಾಡ್ಬೇಕಲ್ಲ, ಏನೇನು ಹಸು ಮಾಡಿದ್ವಿ ಅಕ್ಕಿ ಸಣ್ಣ ಕಾಣಿಗಿಲ್ಲ, ಗುರಿಯೋ ದೂರತ್ತದ ಅದರಲ್ಲೇ ಸಾಣಿಸಿ ಉಸು ಕಟ್ಟು ಹೋಗ್ಬಿಡ್ತದೆ. ಅದರಲ್ಲೇ ಸಾಣಿಸಿ ಉಸುಕ ನಿಂದಿರ್ಬೇಕು. ದೋಸೆ ಪಾಕ ಎಲ್ಲ ಸಣ್ಣ ಮಣ್ಣಿದ್ರು ಏನಿದ್ರು ಎಲ್ಲ ಹೋಗ್ಬಿಡ್ತದೆ. ಫ್ರೆಂಡ್ಸ್, ಡೈಲಿ ರೂಟೀನ್ ಅಂತಂದ್ರೆ ಇದೇ ಇರ್ತೈತಲ್ಲ. ಇದನ್ನು ಬಿಟ್ಟು ಬೇರೆ ಏನು ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಕೆಲವರಿಗೆ ಗೊತ್ತೈತೆ ಅಥವಾ ಗೊತ್ತಿದ್ದೂ ಆ ಥರ ಕಮೆಂಟ್ ಹಾಕ್ತೀರ, ನನಗೆ ಗೊತ್ತಿಲ್ಲ. ಇವತ್ತು ನಿಮ್ಗೆ ಎಲ್ಲನೂ ಕ್ಲಾರಿಟಿ, ಎಲ್ಲನೂ ಅಂದ್ರಲ್ಲ, ಕೆಲವೊಂದಿಷ್ಟು ವಿಷಯಗಳಲ್ಲಿ ಕ್ಲಾರಿಟಿ ಕೊಡ್ತೀನಿ. ಭಾಳಷ್ಟು ಮಂದಿ ಯಾರೋ ಹೋಗಲಿ ನನಗೆ ಒಳ್ಳೆಯದನ್ನು ಬಯಸಾಕತ್ತಿರ್ಬೋದು, ಇಲ್ಲಂತ ನಾನು ಹೇಳಂಗಿಲ್ಲ. ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿದ್ದರೆ ಚಲೋ ಅಂಥೇಳಿ. ನಿಮ್ಮ ಒಪಿನಿಯನ್ ಕರೆಕ್ಟ್ ಐತಿ, ಇಲ್ಲಂತಲ್ಲ. ಅದರ ಪರಿಸ್ಥಿತಿನ ಯಾವ ಥರ ಕಷ್ಟ ಐತಿ, ಯಾವ ಥರ ಸಮಸ್ಯೆ ಐತಿ ಅಂಥೇಳಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಅಂತಂದಿಂದ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು, ಮಾತಾಡಿ ಇನ್ನೊಬ್ಬರಿಗೆ ಹರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಂದು ಸರ್ಜರಿ ಆಗೈತಿ. ಸರ್ಜರಿ ಆಗಿ 3 ಮಂತ್ವರೆಗೂ ಅಂದರೆ 3 ತಿಂಗಳವರೆಗೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋ ಹಾಗಿಲ್ಲ, ಮತ್ತು ಮಗುನೂ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ನಿಮ್ಗೆ ಅರ್ಥ ಆತಂತ ಅನ್ಕೋತೀನಿ. ನಾನು ತವ್ರ ಮನೆಯಾಗ ಅದೇನಂತಂದಿಂದ ಅದು ಒಂದು ಕಾರಣ. ಇನ್ನೂ ಇದಕ್ಕಿಂತ ಬೇರೆ ಕಾರಣವೂ ಐತಿ, ಇಲ್ಲಂತಲ್ಲ. ಅದನ್ನು ನಾನು ಟೈಮ್ ಬಂದಾಗ ಹೇಳ್ತೀನಿ ಅಂತಲೂ ಹೇಳೀನಿ. ಟೈಮ್ ಯಾವ ಬರ್ತೈತೆ ಅಂತಂದ್ರೆ ನನಗೂ ಗೊತ್ತಿಲ್ಲ. ಅಲ್ಲಿವರೆಗೂ ನೀವು ಕಾಯ್ಬೇಕು.
ಎಲ್ಲ ವಿಷಯನೂ ವ್ಯೂಸ್ ಸಲುವಾಗಿ ನಾನು ಹೇಳೋದಾಗಿದ್ರೆ ಯಾವಾಗಲೂ ಹೇಳ್ಬೋದಿತ್ತು. ಯಾರು ಎಷ್ಟೇ ನೆಗೆಟಿವ್ ಆಗಿ ಹೇಳ್ತಿರೋ ಅಥವಾ ಪಾಸಿಟಿವ್ ಆಗಿ ಹೇಳ್ತಿರೋ ಒಳ್ಳೆಯದನ್ನು ಅದನ್ನು ನಾನು ಸದ್ಯಕ್ಕೆ ನೆಗೆಟಿವ್ ಅಂತಲೂ ತೊಗೊಳಕ್ಕಾಗಂಗಿಲ್ಲ, ಪಾಸಿಟಿವ್ ಅಂತಲೂ ತೊಗೊಳಕ್ಕಾಗಂಗಿಲ್ಲ. ಹೌದಲ್ಲ? ಈಗ ನಾವು ನನ್ನ ಗಂಡ ಮನೆಗೆ ಹೋದಿಂದ ನಾವು ಲೈಂಗಿಕ ಸಂಪರ್ಕ ಅಂದ್ರೆ ಸೆಕ್ಸ್ ಮಾಡಿದ್ರೆ ಸೇಫ್ಟಿನ ಯೂಸ್ ಮಾಡಬೇಕಾಕೈತಿ. ಇಲ್ಲಿ ಮುಜುಗರ, ನಾಚಿಕೆ ಅಂತ ಏನೂ ಇಲ್ಲ. ಯಾಕಂದರೆ ಇದು ಪ್ರತಿಯೊಬ್ಬ ಸಂಸಾರಸ್ಥ ಹೆಣ್ಮಗಳಿಗೆ ಗೊತ್ತಿರ್ತೈತಿ. ಈಗ ಕಾಮನ್ ಎಲ್ಲರಿಗೂ ಗೊತ್ತಿರ್ತೈತಿ. ಹಾಗಾಗಿ 3 ತಿಂಗಳದ ಒಳಗೆ ಏನಾದರೂ ಅಕಸ್ಮಾತ್ ಕನ್ಸೀವ್ ಆದ್ರೆ ನನ್ನ ಜೀವಕ್ಕೆ ಅಪಾಯ ಐತಿ. ಹಾಗಾಗಿ ಯಾವುದಾದ್ರೂ ಒಂದು ಸರ್ಜರಿ ಆದ್ರೆ ಇಷ್ಟು ತಿಂಗಳ ಬೆಡ್ ರೆಸ್ಟ್ ಮಾಡ್ಬೇಕು, ಇಷ್ಟು ತಿಂಗಳ ಬೆಡ್ ರೆಸ್ಟ್ ಇರಬೇಕಂತ ಹೇಳಿರ್ತಾರೆ. ಮತ್ತು ವೇಟ್ ಎತ್ತೋದಾಗಲಿ ಮಾಡಬಾರ್ದು ಅಂಥೇಳಿ ಒಂದೊಂದು ಸರ್ಜರಿಗೆ ಒಂದೊಂದು ಥರ ಇರ್ತೈತಿ. ಹಾಗಾಗಿ 3 ತಿಂಗಳದವರೆಗೂ ನನಗೆ ಅಂದಾರಂದ್ರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ, ಮಗುನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ. 3 ತಿಂಗಳು ಆದ ನಂತರ ಒಂದು ಸಲ ನೀವು ಹಾಸ್ಪಿಟಲ್ಗೆ ಬಂದು ಹೋಗ್ರಿ ಅಂತ ಹೇಳ್ಯಾರ. ನನ್ನ ಸರ್ಜರಿ ಆಗಿ ಇನ್ನೂ 3 ಮಂತ್ ಆಗಿಲ್ಲ. ಹಾಗಾಗಿ ನಾನು ಇಲ್ಲೇ ತವ್ರ ಮನೆಗೆ ಇರೋಕೆ ಇದು ಒಂದು ರೀಸನ್ನ. ಇದಕ್ಕಿಂತ ಒಂದು ಬೇರೆ ರೀಸನ್ನೂ ಐತಿ. ನೀವು ಅರ್ಥ ಮಾಡ್ಕೊಳ್ಳಾರ್ದನ್ನ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕಿದ್ರೆ ನನಗೇನು ಹರ್ಟ್ ಆಗಂಗಿಲ್ಲ. ಒಂದು ಕಡೆ ಎಲ್ಲೋ ಒಂಚೂರು ಹರ್ಟ್ ಆಕೈತಿ ಇಲ್ಲಂತಲ್ಲ, ಸರಿ ಅವ್ರಿಗೆ ವಿಷಯನ ಗೊತ್ತಿಲ್ಲಲ್ಲ ಹಾಗಾಗಿ ಹೇಳಕತ್ತಾರಂತ ಅನ್ಕೋತೀನಿ ನಾನು. ಇನ್ನು ಕೆಲವರು ಏನು ಮಾಡಕತ್ತಾರೆ ಅಂತಂದ್ರೆ ಫೇಕ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡು ನೆಗೆಟಿವ್ ಕಮೆಂಟ್ನ ಹಾಕ್ತಾರೆ. ನಮ್ದು ಅಲ್ಲೇ ಐತೆ ಗೊಬ್ಬರ. ಅವು ಮತ್ತು ಖರೆ ಮಾತು ಕೇಳಬಲ್ಲಿ ಕಿಸ್ತಾರ ಮಾಡಾನ ಬಿಡ ಹಾಕುದ ಅವಪ್ಪ ಹೊಲಕ್ಕೆ ಹೋದ್ರೆ ನಾನು ಮನ್ಯಾಗಿನ ಕೆಲಸ ಮಾಡ್ಕೊಳಕತ್ತೀನಿ. ಜೋಳ ಗೋಧಿ ಒಂದಿಟ್ಟು ಕಡ್ಡಿ ಕಸರತಿ ಭಾಳ ಇದು ಉಸುಕತ್ತಿತ್ತಂತ ಮಾತಾಡಕತ್ತಿದ್ವಲ್ಲ, ಅವನ್ನ ತೊಳೆದು ಹಾಕೋದ್ರಿಂದ ಲಘುನ ನಮ್ಗೆ ಸ್ವಚ್ಛ ಮಾಡೋಕೆ ಅನುಕೂಲ ಆಕೈತೆ ಅಂಥೇಳಿ ನಾನೀಗ ಅವನ್ನ ತೊಳೆಯೋಕ್ಕೆಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ನಾನು ಹೇಳಿದ್ನಲ್ಲ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದವ್ರಿಗೆ ಈ ವಿಡಿಯೋನ ಯಾರಾದರೂ ನೋಡಕತ್ತಿದ್ರೆ ನಿಮಗೆ ಎಷ್ಟು ತಿಂಗಳವರೆಗೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಡ ಅಂತ ಹೇಳಿದರು. ಮತ್ತು ಇದು ಲೈಂಗಿಕ ಸಂಪರ್ಕ ಎಷ್ಟು ದಿನದ ನಂತರ ಮುಂದುವರೆಸ್ರಿ ಅಂತ ಹೇಳಿದರು. ಕಮೆಂಟ್ ಮೂಲಕ ತಿಳಿಸ್ರಿ, ಯಾಕಂದ್ರೆ ನಾನು ತಿಳ್ಕೊಂಡಂಗೆ ಆಕೈತಿ. ನನಗೆ ನನ್ನ ಫ್ರೆಂಡ್ ಒಬ್ಬರು ಇದು ಹಾಸ್ಪಿಟಲ್ ಅದಾರ, ನರ್ಸಿಂಗ್ ಫೀಲ್ಡಲ್ಲಿನೂ ಅದಾರ. ಅವರು ದುಬೈಯಲ್ಲಿರೋದು. ಅವ್ರು ಹೇಳಿರೋದು 6 ಮಂತ್ವರೆಗೂ ಮಗುನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, 6 ಮಂತ್ ನಂತರ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿರಿ ಅಂಥೇಳಿ ನನಗಿಲ್ಲೇ ಹಾಸ್ಪಿಟಲಲ್ಲಿ 3 ಮಂತ್ ಹೇಳ್ಯಾರ. 3 ತಿಂಗಳು ಆದ ನಂತರ ನೀವು ಮಗುಗೋಸ್ಕರ ಟ್ರೈ ಮಾಡಿರಿ ಅಂತ ಹೇಳ್ಯಾರ. ಈಗ ನಿಮಗೆಲ್ಲರಿಗೂ ಗೊತ್ತು, ನಾನು ಅಲ್ಲಿ ಗಂಡ ಮನೆಯಲ್ಲಿರೋದು, ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರು. ಅಕಸ್ಮಾತ್ ಯಾವುದಾದ್ರೂ ಒಂದು ಟೈಮ್ ಮಿಸ್ ಆಗಿ ಏನೋ ನಾನು ಕನ್ಸೀವ್ ಆದರೆ ಅದು ಭಾಳ ಕಷ್ಟ ಆಕೈತಿ ನನ್ನ ಲೈಫಿಗೆ. ಇಲ್ಲಿ ಮನೆಗೆ ಬಂದೆ ನೋಡ್ರಿ, ನಾನು ನೀರು ಹಿಡಿಬೇಕು, ನೀರು ಖಾಲಿ ಆಗ್ಯಾವಂತ, ನಳ ಬರ್ತಾವು, ನೀರು ಹಿಡಿ ಅಂತ ಹೇಳೇನಪ್ಪ. ಹೊಲಕ್ಕೆ ಹೋಗ್ಯಾರ ಅವಪ್ಪ ಇಬ್ಬರು. ಅಯ್ಯಪ್ಪ ಬಿಸಿಲ ಬಂದ ಟೈಮ್ 1 ಗಂಟೆನೋ 10 ನಿಮಿಷ ಆಗೈತಿ. ನಮ್ಮ ನಾಯಿ ಬಂದು ಹೋಗ್ಯಾವೋ ಅಥವಾ ಇನ್ನು ಬರ್ತಾವ ಗೊತ್ತಿಲ್ಲ. ಟೈಮಿಂಗ್ ಇಲ್ಲ ಅಂದರೆ ಟೈಮ್ ಗೊತ್ತಿಲ್ಲ ಅಂತ ಯಾವ ಬರ್ತಾವಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಬಂದರೆ ಚಲೋ ಆಕೈತಿ. ನೀರು ಹಿಡಿದು ನೀರೆಲ್ಲ ತುಂಬಿಸಿ ಹೋದ್ರಾಯ್ತು ಅಂತ. ಅಪ್ಪ ಇಲ್ಲಿ ಪೈಪ ಜೋಡಿಸ್ಯಾರ, ಅದ್ರ ನೀರೇನು ಬಂದಿಲ್ಲ. ಬಂದರೆ ಗೊತ್ತಾಕಿತ್ತು. ಒಂದು ಟೈಮ್ ಅಂತ ಮಾಡಿದರೆ ಅನುಕೂಲ ಆಗ್ಬಿಡ್ತೈತಿ. ಹೊಲಕ್ಕೆ ಹೋಗ್ತಿರ್ತೀವಿ ಅವ್ರಿಗೆ. ಅಲ್ಲಿ ಮನೆಯಲ್ಲಿ
ಯಾವಾಗಲೂ ನೀರು ಬರ್ತಿರ್ತಾವೆ. ಡ್ಯಾಮಿನ ನೀರು ಮತ್ತು ಬೋರಿನ ನೀರು. ಇಲ್ಲಿ ಡ್ಯಾಮಿನ ನೀರು ಅಷ್ಟೇ ಬರ್ತಾವೆ, ಬೋರಿನ ನೀರು ಬರೋಂಗಿಲ್ಲ. ಇಲ್ಲಿ ಡ್ಯಾಮಿನ ನೀರಿನ ಪೈಪ್ಲೈನ್ ಒಂದೈತಿ. ಏನೋ ಪೈಪ್ ಅಲ್ಲ, ಇಲ್ಲ ಪೈಪ್ ನೀರು ಬಂದಿಲ್ಲ. ನಾವು ಇಲ್ಲಿ ಪುದೀನ ಹಚ್ಚಿದ್ವಿ, ಹೆಂಗೆ ತೆಗಿತೀವಿ ಪುದೀನ. ಹತ್ತೈತಿ ಈ ಕಡೆ ನೀರಾಗ ಬಿಟ್ಟಿಲ್ಲ. ಅಪ್ಪ ನೀರಾಗ ಬಿಡೋತಿಲ್ಲ ಇವಕ್ಕೆ. ಅದು ಸಾಗವಾನಿ ಗಿಡ ಅದಾವಲ್ಲ, ಕಷ್ಟ ಬಿಡ್ತಾರೆ ನೀರು. ಹಂಗಾಗಿ ಇವತ್ತು ನೀರನ್ನ ಇಲ್ಲ. ನಿಂಬೆ ಗಿಡ ಒಂದು ಮನೆಗಂಡ ಐತಿ. ನಿಂಬೆನ ತೆಗೆದಕ್ಕ ಮನೆಗೆ. ಅಲ್ಲೊಂದು ಪ್ಯಾಲ್ಕಾಯಿ ಆಗೈತಿ. ಅದು ಮಂಗ್ಯಾಕೆ ಹೋಗ್ತೈತಿ, ಏನು ಮನುಷ್ಯರಿಗೆ ಆಕೈತೆ ಗೊತ್ತಿಲ್ಲ. ಒಟ್ನಲ್ಲಿ ನೋಡ್ರಿ, ರೋಡ್ ಇಲ್ಲೇ ಐತಿ, ಸಮೀಪ ಐತಿ. ಆಚೆ ಕಡೆ ಇದ್ದೂ ಸಮೀಪ ಆಕೈತಿ, ಈಚೆ ಕಡೆ ಸಮೀಪ. ಅಲ್ಲೇಟು ಇಲ್ಲೇಟು ಹಚ್ಚೈತೆ ಪುದೀನ. ಹತ್ತೈತಿ, ಅಲ್ಲಿನ ಹತ್ತೈತಿ, ಇಲ್ಲಿನ ಹತ್ತೈತಿ, ಮತ್ತು ಅಲ್ಲೇಟು ಹತ್ತೈತಿ. ಲಡ್ಸರ ನೋಡ್ರಿ. ಒಂದು 2 ತಾಸು ವೆಯ್ಟ್ ಮಾಡ್ತೇನೆ. ಕಾಳು ಹಸನು ಮಾಡಾಕತ್ತಿದ್ದು ನಾನು ಅಲ್ಲಿ ಮನ್ಯಾಗ. ಗೋಧಿ ಸಜ್ಜಿ ತೊಳೆದು ಹಾಕಿನಲ್ಲ, ಸಜ್ಜಿ ತೊಳೆದು ಹಾಕೋದ್ರಿಂದ ಗೋಧಿ ಹಸನು ಮಾಡಲಿ. ಆ ಸಜ್ಜಿ ಹಸನು ಮಾಡೋದಿತ್ತು, ಮತ್ತು ಅಕ್ಕಿ ಹಿಟ್ಟು ಹಸನು ಮಾಡೋದಿತ್ತು. ಇಲ್ಲಿ ಎಲ್ಬಳ್ಳಿ ಹಚ್ಚಿತ್ತು. ಅಪ್ಪ ಅದಕ್ಕೆ ನೀರನ್ನು ಹಾಕಿಲ್ಲ, ಹಂಗಾಗಿ ಹತ್ತಿನೇ ಇಲ್ಲ ಅದು ಎಲ್ಬಳ್ಳಿ. ಅದು ಕೆಲಸ ಮಾಡೋದು ಬಿಟ್ಟು ಬನ್ನಿ ಅಂದ್ರೆ ನೀರು ಬಂದು ಲಗುನ ಹೋಗ್ತಾವಂತ. ಹಾಗಾಗಿ ಒಂದು ವೇಳೆ ಅಕಸ್ಮಾತ್ ಮಧ್ಯಾಹ್ನದಾಗತಿ ಬಂದ್ರೆ ಆಬೋಲಿವು ಎಷ್ಟು ಹಳ್ಳ್ಯಾವ. ನಾನೇನು ಹರ್ಕೊಂಡು ಹೋಗಂಗಿಲ್ಲಪ್ಪ, ಒಂದು ಕಟ್ಟು ಇಟ್ಕೊಳಕ್ಕೆ ಬೇಸರ. ಹಂಗಾಗಿ ಹರ್ಕೊಂಡು ಹೋಗಂಗಿಲ್ಲ. ಇದು ಕಂಚಿಕಾಯಿ ನೋಡ್ರಿ. ಕಂಚಿಕಾಯಿ ಅಂದ್ರೆ ದೊಡ್ಡ ಇರ್ತಾವಲ್ಲ, ಕೆಲವೊಂದು ಕಡೆ ಏನೋ ಅಂತಾರೆ ಅವಕ್ಕೆ, ಹೇರಳೆಕಾಯಿನೋ. ಹೇರಳೆಕಾಯಿನೋ ಅಂತೀವಿಲ್ಲ, ನಮ್ಮ ಕಡೆ ನಾವು ಕಂಚಿಕಾಯಿ ಅಂತೀವಿ. ಅಲ್ಲಿ ಮುಂದೆ ಮದರಂಗಿ ಗಿಡ ಐತಿ. ಇಷ್ಟ ಕರಡಂದು ಇಲ್ಲಿದ್ರೆ ಮಸ್ತ್ ಆಕೈತಿ ಮಾಡ್ಕೊಳಕ್ಕೆ. ಇಲ್ಲಿರಂಗೆ ಅಪ್ಪ ಅಷ್ಟೇ ಇರ್ತಾರಲ್ಲ ಇಲ್ಲಿ, ಅವ್ರಿಗೆ ಯಾವ್ದು ಬೇಕಾದ್ರೆ ಒಂದಿನ ಬಿಟ್ಟು ಒಂದಿನ ನೀರು ಬರ್ತಾವೇನೋ ಇಲ್ಲೇ. ಹಾಗಾಗಿ ಗಿಡಗಳಿಗೆ ಸರಿಯಾಗಿ ನೀರು ಆಗಂಗಿಲ್ಲ ನೋಡ್ರಿ. 2 ಬಾಗ್ಲದಾವ. ಇದು ಹಿತ್ತಲ ಬಾಗ್ಲ ಅಂತೀವಿ ನಾವು. ಅದು ಮುಂದಿನ ಬಾಗ್ಲಕ್ಕೆ ಮುಚ್ಚಿ ಬಾಗ್ಲ, ಹಿತ್ತಲ ಬಾಗ್ಲ. ಚಾಬಿ ಎಲ್ಲಿಟ್ಟಾರ, ಚಾಬಿ ಹುಡುಕಿ ಕೀಲಿ ತೆಗೆದ ಅಲ್ಲಿಂದ ಬರಬಾರ್ದು ರಗಡ ಆತ. ಮೊದಲು ಮುಖ ತಕ್ಕೋತೀನಿ, ಮುಖ ತಕ್ಕೊಂಡು ಅಪ್ಪ ಹುಳಿ ಬಳ್ಳಿ ಬಡ್ದೇನಂತಂದ್ರೆ ಗಾಳಿನೇ ಬಿಟ್ಟಿಲ್ಲ. ಹಂಗಾಗಿ ಹುಳಿ ಬಳ್ಳಿ ತೋರಿಲ್ಲ, ಹಂಗೆ ಇಟ್ಟಾರ ಅದನ್ನು ತುಂಬಿ. ಆಗ ನಾ ಮೊದಲು ಬರ್ತಿದ್ನಿಲ್ಲ, ಜೋಳ ಇತ್ತು. ಜೋಳ ಎಲ್ಲ ಬಡದು ಅವು ಒಂದಿನ ರಾಶಿ ಮಾಡ್ಕೊಂಡು ಹೋಗ್ಯಾಳ. ಎಷ್ಟು 14 ಸೇರ್ನ ಎಷ್ಟು ಸೇರಿ ಜೋಳ ಅದು ಅಂತ ನೋಡ್ರಿ. ಇದು ಹೊಲ್ದಾಗಿಂದು ಇಲ್ಲಿ ಕುಡಿಯೋಕೆ ನೀರು ಬಿಟ್ಟಿರ್ತಾರಲ್ಲ, ಅದನ್ನ ಒಂದು ಇಟ್ಟು ಅಪ್ಪ ಬಿಟ್ಟಿದ್ದ. ಅದಾಟ ನೀರು ಹಸಿದ್ದು ಕಾಳಾಗಿತ್ತು, ಉಳಿಕೆದೇನು ಕಾಳಾಗಿರ್ಕಿಲ್ಲ. ಅದನ್ನ ಇದಕ್ಕೆ ನಮ್ಮ ಹೊರಗೊಳಗೆ ಕಿತ್ತು ಹಾಕಿದ್ದಪ್ಪ. ಆಮ್ಯಾಗ ಸಿಗ್ತೇನೆ. ಅಲ್ಲೊಂದು ನೈಟಿ ಫಿಟ್ಟಿಂಗ್ ಮಾಡೋದಿತ್ತು ನೋಡ್ರಿ. ಕೆಳಗೆ ಕಟ್ ಮಾಡೀನಿ, ಅಂದ್ರೆ ಒಂದು ಭಾಳ ಇತ್ತು ನೈಟಿ. ಚಲೋ ಐತಿದೆ. ಕ್ರಶ್ ಅಂತಾನಂತೆ, ಕ್ರಶ್ ನೈಟಿ ನೋಡ್ರಿ. ಕ್ರಶ್ ನೈಟಿ ಎಷ್ಟು ಕಟ್ ಮಾಡೀನಿ ನಾನು. ಮಡಿ ಚೊಲ್ಕೊಂಡು ಹೊಲಿಗೆ ಹಾಕ್ಕೊಂಡು ಮಡಿ ಚೊಲ್ಕೋಬೇಕು. ಹೆಂಗೈತಿ ನೈಟಿ? ಚೆನ್ನಾಗೈತಲ್ಲ, ಪಿಂಕ್ ಕಲರ್. ಟಾಪ್ ತೊಗೊಂಡೇನಿ, ಫುಲ್ ಫ್ರೀ ಸೈಜ್ ಐತದ. ಫಿಟ್ಟಿಂಗ್ ಮಾಡೇನಿ, ಇನ್ನೂ ಫಿಟ್ಟಿಂಗ್ ಮಾಡ್ಬೇಕು. ಇವು ಫಿಟ್ಟಿಂಗ್ ಮಾಡ್ತಾಯಿಲ್ಲ ನಾವು, ಅಷ್ಟು ಇದು ಅಂತ ಅನ್ಸಂಗಿಲ್ಲ, ಚಲೋ ಬರೋಂಗಿಲ್ಲ. ಬಟ್ ಅನಿವಾರ್ಯ ತೊಗೊಂಡೇವಂತಂದಿಂದ ಏನು ಮಾಡೋಕೆ ಆಗಂಗಿಲ್ಲ, ಹೌದಿಲ್ರಿ? ಹಾಗಾಗಿ ಇನ್ನೊಂದು ಚೂರು ಆಚೆ ಕಡೆ ಇಟ್ಟು ಈಚೆ ಕಡೆ ಇಟ್ಟು ಹಿಡಿಯೋದು ಈ ನೈಟಿ ಒಂದು ಸರಿ ಮಾಡ್ಕೋಬೇಕು. ಇನ್ನು ಬೆಲ್ಟ್ ತೆಗೆದಿರ್ತೇನೆ ನಾನು, ಯಾಕಂದ್ರೆ ನಾವೆಲ್ಲ ಹೋಗಿರ್ತೀವಲ್ಲ, ಅವಾಗ ಹುಡುಗರ್ತಿ ಹತ್ತಿ ಏನಾರ ಮಾಡ್ತಾರಂತೇಳಿ.
ನಾವೀಗ ಎಲ್ಲರೂ ರೆಡ್ಮಿ ಟಾಪ್ನ ಬಳಸ್ತೇವೆ. ನಮ್ಗೆ ಯಾವ ಸೈಜ್ ಬೇಕು ನೋಡ ಆ ಸೈಜ್ ತೊಗೊಂಡ್ರೆ ಬೆಟರ್ ಅಂತ ಅನ್ಕೋತೀನಿ. ಕೆಲವೊಂದು ಹೆಂಗಂತ ಬ್ರ್ಯಾಂಡೆಡ್ ಇದ್ದು ಅಂದ್ರೆ ಅವು ಎಕ್ಸೆಲನ್ನು ಡಬಲ್ ಎಕ್ಸೆಲ್ ಆಗೋರಿಗೆ ಬರ್ತಾವೆ. ಕೆಲವೊಂದು ಸಾದಾ ಕ್ವಾಲಿಟಿ ಇದ್ದು ಅಂದ್ರೆ ಡಬಲ್ ಎಕ್ಸೆಲ್ ಸಹಿತ ದಪ್ಪ ಇರೋರಿಗೂ ಬರೋಂಗಿಲ್ಲ, ಹೀಗೆಲ್ಲ ಆಗ್ಬಿಡ್ತೈತಿ. ಹಾಗಾಗಿ ಇದು ನಾನು ಡಬಲ್ ಎಕ್ಸೆಲ್ನ ತೊಗೊಂಡಿದ್ನಿ, ಅದು ನನಗೆ ಬರಲೇನೇ ಇಲ್ಲ ನೋಡ್ರಿ. ಹಾಂ, ನಾನು ಹೇಳಿದ್ನಲ್ಲ ಫಿಟ್ಟಿಂಗ್ ಮಾಡ್ಬೇಕಂತೇಳಿ. ಫಿಟ್ಟಿಂಗ್ ಮಾಡಿದರೆ ಏನಂತ ಅಷ್ಟೊಂದು ನೀಟಾಗಿ ಕುಂದ್ರಂಗಿಲ್ಲ. ಅದು ನಾವು ಕಟ್ ಮಾಡ್ಕೊಂಡು ಮತ್ತು ಅದನ್ನು ಮಾರ್ಕ್ ಮಾಡ್ಕೊಂಡಾಗ ನಮ್ಗೆ ಅದಷ್ಟು ನೀಟಾಗಿ ಕುಂದಿರ್ತೈತಿ. ನಾನು ಹೇಳಿರೋದು ನಿಮ್ಗೆ ಅರ್ಥ ಆತಂತ ಅನ್ಕೋತೇನೆ. ನಾನು ಇರಾಕ ರೀಸನ್ ಏನಂಥೇಳಿ ಇದೊಂದಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅವ ಸಂತಿ ಮಾಡ್ಕೊಂಬಂದು ನೋಡ್ರಿ, ಹೊಲಕ್ಕೆ ಹೋಗ್ಯಾಕೆ ಒಳಗೆ ಬಂದಿಲ್ಲ, ಹಂಗೆ ಸಂತಿ ಮಾಡ್ಕೊಂಬಂದು ಕೊಟ್ವಾ. ಸಂತಿ ಜೋರು ಐತಿ, ಕೈ ಮತ್ತು ನಾ ಏನು ಮಾಡ್ಲಿವ, ನಂಗೆ ಹೇಳೋ ಹೋಗ್ಬೇಕಿಲ್ಲ ಸಂತಿಗೆ ಹೋಗಂತೇಳಿ. ಸಂತಿಗೆ ಹೋಗಂದ್ರೆ ಸಂತಿಗೆ ಹೋಗೋದಿಲ್ಲ. ಹಾಂ, ಅಲ್ಲಿ ನೋಡ್ರಿ, ಅಲ್ಲಿ ಓಡಾಡಕತ್ತೈತಿ. ಅವ ಏನೇನು ಫ್ಲವರ್ ಮಸ್ತ್ ಐತಿ ನೋಡ್ರಿ. ಫ್ಲವರ್ ಅಂದ ಖುಷಿನ ಗೋಬಿ ನೆನಪಾಕೈತಿ, ಬಾಯಾಗ ಜೋಳ ನೀರು ಬರ್ತಾವೆ. ಅವಾಗ ಚಹಾ ಅಂತ ಮೊದಲು ಚಹಾ ಇಡೋಣಂತ. ನಂದು ಏನಂತಾರ ಅಲ್ಲಿ ಇಟ್ಟಾಗ ನನ್ನ ನೈಟಿ ಅನ್ನ ಒಂದು ಕಾಲ್ ಮಾಡಿದ. ಹೊಲಿದು ಆಗಲಿಲ್ಲ, ಏನೂ ಆಗಲಿಲ್ಲ ನೋಡ್ರಿ. ಕೆಲವೊಂದು ಟೈಮ್ ಹಿಂಗೂ ಆಕ್ಕೈತ್ರಿ. ಅಪ್ಪ ಬರ್ತಾನೆ ಏನು ಮಾಡ್ತಾನೆ. ಅಪ್ಪ ಹೊಲಕ್ಕೆ ಹೋಗಿದ್ರು, ಗೊಬ್ಬರ ಗೊಜ್ಜಿ ನೀರು ಹಾಸಿ ಹಿಂಗಕ್ಕೆ ನೀರು ಹಾಸಿ ಬಂದಾರಿ. ಜಸ್ಟ್ ಬಂದಾಕಿನ ಹಂಗೆ ಕುಂದಿರ್ಲಿಲ್ಲ ನಿಂದಿರ್ಲಿಲ್ಲ, ಹಂಗೆ ಪಾಪ ಸಂತಿಗೆ ಹೋದಳವ. ಅಲ್ಲಿ ಚಕ್ಡಿ ತರಿ ಮೇಲೆ ತಗೊಳ್ಳಾರಿದ್ದ ನೀವು ಮತ್ತು ಬಂಡ್ಯಾಗ ಯಾಕ ಪ್ಯಾಂಟ್ ಆಗಿತ್ತಲ್ಲ ಅದು ಗೊಬ್ಬರ. ಮತ್ತೆ ಪ್ಯಾಂಟ್ ಇರ್ತದ ಅದು. ಹೌದನಾ? ಅದಕ್ಕೆ ಅಷ್ಟನಾ? ನೆಲಕ್ಕೆ ಹಾಕೋಲ್ಲ, ಮನಿಗೆ ಬರ್ಬೇಡಿ ಅಂತ ಹೇಳಿ ನೆಲೆಗಳು ಗೊತ್ತಾಗ ಅಂತೇಳಿ ಮಧ್ಯಾಹ್ನದಾಗ ಊಟ ಮಾಡಿಲ್ಲ. ವಾರಕ್ಕಲ್ಲಿ ಮುಂಜಾನೆ ಒಂದೊಂದು ರೊಟ್ಟಿ ತಿಂದದ, ರೊಟ್ಟಿ ಗಂಟು ಹಂಗ. ಈಗ ಅಪ್ಪ ಗೊತ್ತಿಲ್ಲ ಹೊರತು ಕಳ್ಸೇನ ಅದನ್ನ. ಅಲ್ಲಿ ಹೊಲ ಕಟ್ಕೊಂಡು ಹೋಗಿದ್ದ. ಬರ್ಬೇಡಪ್ಪ ನೀನು ರಗಡಾಗೈತಿ ಹೋಗಂತ ಹೇಳಿ ಅವನ ಕೈಲಿದ್ದ ಬೈಸ್ಕೊಳಕತ್ತೆ ನೋಡ್ರಿ. ಅವಾಗ ಜಾಮೂನ್ ಪಾಕೆಟ್ ತರಿಸಿದ್ನಲ್ಲ, ಇನ್ನೂ ಮಾಡಿಲ್ಲ. ನಾನು ಮಾಡೋಕ್ಕೂ ಬೇಸರ, ತಿನ್ನೋಕ್ಕೂ ಬೇಸರ. ಮಾಡಿದ್ರೆ ತಿನ್ಬೇಕು, ತಿನ್ನಲಿಲ್ಲ ಅಂದ್ರೆ ಬೈಸ್ಕೊಳ್ಳೋದ, ತಿಂದ್ರೆ ದಪ್ಪಕ್ಕೇನಿ. ಅದಕ್ಕೆ ನಾನು ಏನು ಮಾಡೀನಿ ಇಲ್ಲ. ಈಗ ಬರ್ರಿ ಜಾಮೂನ್ ಮಾಡ್ತೀನಿ ನಾನು. ತಿಂದ್ರೆ ದಪ್ಪಕ್ಕೇನ್ರಿ, ಹಂಗಾಗಿ ತಿನ್ನಾಕೋ ಒಲ್ಲನ ಮಾಡಾಕೋ ಒಲ್ಲೆ. ತಿನ್ಲಿಲ್ಲ ಅಂದ್ರೆ ಮಾಡಿರ್ತೇನಿಲ್ಲ. ಅಯ್ಯೋ ತಿಕ್ಕೊಂಬರ್ತಿದ್ನಿಲ್ಲ. ಸಕ್ಕರೆ ಐತಿಲ್ಲ, ಮತ್ತೆ ಸಕ್ಕರೆ ಬೇಕು. ಈಗ ಜಾಮೂನ್ ಹಾಕ್ಯಾವು ಗಡಿ ಐತವ. ಬರ್ರಿ ಈಗ ಮಾಡೇ ಬಿಡೋನು. ನಾವು ಲೋಕಲ್ ಭಾಷೆ ಮಾತಾಡ್ಬೇಕು ಅನಿಸ್ತತಿ. ಅವನವ್ನು ಏನು ಆಕೈತಿ ನೋಡೋಣ. ಜಳ ಆಗತೈತಿ ನಂದು. ಅಲ್ಲೇ ಹೊಲಿಗೆ ಹಾಕಕ್ಕೆ ಕುಂತದ್ದು, ಹೊಲಿಗೆ ಹಾಕಕ್ಕೆ ಹೋದದ್ದು ನೈಟಿ ಎಲ್ಲ ಕುಂತು ಕಟ್ ಮಾಡಿ ಇಟ್ಟು ಬಂದೇನೆ ಅದನ್ನಲ್ಲೇ ರಾಟಿ ಮ್ಯಾಗ. ಇಲ್ಲ ಮಾಡ್ತೀನಿ. ಇಡ್ಲಿ ಇದನ್ನು ಹೋದ ಬರೀ ಈಗ ಪಟಾಪಟ್ ಅಂತ ಜಾಮೂನ್ ಮಾಡುವಂತ. ಜಾಮೂನ್ ನೀ ಏನ್ ಮಾಡಕ್ ಬಂದೀವ ಈಗ? ನಾ ತತ್ತಿ ಕುಚ್ಚಕೊಂಡೇನೆ. ನಿನಗಷ್ಟ ಎಲ್ಲ ಐತ್ ಬಿಡ್ಬೇ. ಎದಕ್ಕದ ಅವೇನಾಗರಿ ಮಾಡಿಲ್ಲ ಅವಕ್ಕ ಒಂದು ದಿನ ಬರ್ತಾವ. ಮತ್ತ 3ನೇ ದಿನಕ್ಕಂದ್ರೆ ಕೆಡ್ತಾವ. ನಮ್ಮ ಫ್ರಿಜ್ ಐತೆ ಏನೈತೆ ಹಂಗದ, ಅದಕ್ಕೆ ಹೇಳಿದ್ದೆ. ಅಷ್ಟ ಮಾಡ್ಕೊಂಡು ತಿಂದ್ರಕ್ಕ. ಈಗ ತತ್ತಿ ಕುದಿಸ್ಕೊ, ನಿಮ್ಗೆ ಯಾರು ಕುದಿಸ್ಕೊ, ನಮ್ಗೆ ಬ್ಯಾಡ. ಚಟ್ಟ ಹೊಕ್ಕ ಮಣ್ಣು ಹಂಗ ಮಾಡಿಬಿಟ್ರಿ ಅವನು, ಬರೀ ಚಟ್ಟು. ಇದನ್ನ ಜಾಮೂನ್ ಹಿಟ್ಟು ನೋಡ್ರಿ. ಇದು ನಾನು MTR ಮಾಡ್ತಿದ್ನಿ. ಇದು ಯಾವ್ದು ಐತಿ ಅಂತ ನೋಡ್ತೀನಿ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರೆ ಹಿಂಗೆ ಜಾಮೂನ್ ಮಾಡ್ತೇವಲ್ಲ, ಹೊಡಿತಾವ ಸೀಳ್ತಾವ ಅಂತ ಹೇಳಿ. ನಾನು ಹಂಗೆ ಯಾವತ್ತೂ ಆಗಿಲ್ಲ. ಮಸ್ತ್ ಆಗಿರ್ತದೆ ಜಾಮೂನ್. ಗುಲಾಬ್ ಜಾಮೂನ್ ಯಾವ ಟೇಸ್ಟಿ ಆ್ಯಂಡ್ ಟ್ರಸ್ಟ್.
ಬೈ ಒನ್ ಗೆಟ್ ಒನ್ ಫ್ರೀ. ನನಗ ಓದಾಕ್ ಬರೋಂಥ ಹೆಸರು ಗೊತ್ತಾಗಲ್ತು. ಕೊಡುವ ಹಾಲು. ನಾನು ಹಾಲು ಹಾಕಿ ನಾದ್ತೇನೆ ನೋಡ್ರಿ. ನೀರು ಹಾಕಿನೂ ನಾದ್ಬೋದ, ಹಾಲು ಹಾಕಿನೂ ನಾದ್ಬೋದ. ನಾನು ಹಾಲು ಹಾಕಿ ನಾದ್ತೇನೆ. ಇನ್ನೊಂದು ಇದ್ರೊಳಗೆ ಹಾಲಿನೊಳಗೆ ಸಕ್ಕರೆ ಮಿಕ್ಸ್ ಆಗೈತಿ. ಅವು ಹೆಂಗಕ್ಕವು ಯಾರಿಗೆ ಗೊತ್ತು. ನೋಡೋಣ್ರಿ, ಟ್ರೈ ಮಾಡಿ. ಹಿಂಗ ಇದು ಇಟ್ಟಿರ್ತೈತಲ್ಲ, ಸ್ವಲ್ಪ ಹಾಲು ಹಾಕೋದ. ಎಣ್ಣೆ ಹಾಕಿ ಕರೋದನ. ಅಷ್ಟ ಸಿಂಪಲ್. ಸಕ್ಕರೆ ಪಾಕ ಮಾಡ್ಕೋಬೇಕಿತ್ತ, ಇದು ನಾದಿತ ಮಾಡ್ಕೋತಾನೆ. ಹಾಲ ಹಾಕ್ಬೇಕಂತ ಏನಿಲ್ಲ, ಅವ ನೀರ್ನು ಹಾಕ್ಬೋದು. ಅವು ಕಲಿಸ್ಕೊಡಾಕತ್ತೇನ್ರಿ ಜಾಮೂನ್ ಮಾಡೋದು ಹೆಂಗಂತೇಳಿ. ಎರಡು ದಿನ ಬರ್ತಾವೆ ಇವು. ಹೆಚ್ಚಿಗಿಟ್ರ ಅವು ನೀರು ಹಾಕಿ ಪಾಕ ಮಾಡಿರ್ತೇವಲ್ಲ, ಬೂಸ್ ಬಂದಿರ್ತಾವ. ನೀರು ಹಾಕಿ ಪಾಕ ಮಾಡುತ್ತೆ. ಸಕ್ರೆ ಪಾಕ ಬೇಕಲ್ಲ, ಅದಕ್ಕೆ ಸಕ್ರೆ ಪಾಕ ಬೇಕಲ್ಲ. ಮತ್ತು ಬೇಕಾದಷ್ಟು ದಿನ ಇಟ್ಟಿರ್ತದಲ್ಲ, ಹಣ ಮಾಡಿದ್ದಕ್ಕೆ ಏನೂ ಆಗಿರ್ತಿಲ್ಲ. ಅದ ಬೇರೆ ಇದ ಬೇರೆ. ಎಲ್ಲಿಟ್ಟಿರ್ತೀನಿ? ಹಣ ಮಾಡಿ ನೋಡಿ ತೊಗೊಂಡು ಆದಿದೆ ಎಲ್ಲಕ್ಕೂ ಮಾಡಿರ್ತಿಲ್ಲ. ಅದ ಬೇರೆ. ಇದು ಅದ್ರೊಳಗೆ ತಿಲಾಡ್ಬೇಕಿವ. ತಿಲಾಡ್ತಾರ ಬೋಳ್ಸ್ ಬರ್ತಾವ. ಬೋಳ್ಸ್ ಬರ್ತಾವ. ಅಂದ್ರೆ ಫ್ರಿಜ್ನಾಗ ಇರ್ತಾರೆ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ನಾವು ಕಡ್ಯಾಕ್ ಇಟ್ಟಿರ್ತೇವಲ್ಲ ಅಷ್ಟ. ಬಾಬೆ ಬಾ ಅದೇನಿಲ್ಲ. ಏನ್ ಮಾಡಾಕ ನೋಡಿ ಮುಂಜಾನೆ ಮತ್ ಆತಾಗಿತ್ತಾಗ ಹೋಗಿ ನೀ ಮನೆಗೆ ನೋಡು. ಮತ್ ನಾ ಆತಾಗಿತ್ತಾಗ ಹೋಗುದು, ನೀ ಬರ್ಲೇ ಇಲ್ಲ ಅನ್ಕೋತ ಕುಂದ್ರಬೇಡ. ಇಲ್ಲೇ ತಾಯ ಬಟ್ಟಿ ಹೇಳಿ, ಶಾಂತ ಬಟ್ಟಿ ಹೇಳ್ತ ಮಾಡಿ ಹೇಳಿ ಮತ್ತೆ ನೀವು ಪಕ್ಕೀರ್ ಕರ್ಕೊಂಡು ಪಲಾಟಿ ಹೋಗ್ಬೇಕು. ಅವ್ರಿಗೆ ನಮ್ಮಲ್ಲಿ ಅದ ಸಸಿ ಬಂದ ಸಸಿ ಕರ್ಕೊಂಡ್ ಬಂದೇನೆ. ಆಕೆ ಪಲಾಟಿಗೆ ಅಲ್ಲಿ ನಾನು ಅಂದ, ನೀ ಹೇಳುದು ಹೇಳಿ ಕಟ್ಟಕ್ ನಾ ಹೇಳ್ತಾನೆ ಅಲ್ಲಿ ರವಿಯಾರ ಮನೆಗೆ ಗುಂಡ್ರಂತೆ ಬಾ ಅಲ್ಲಿ. ಮತ್ತ ಅವ್ರು ಇವ್ರು ಈಗ ಬಂದಾರ, ಆಕೆ ಗಡಿಗೆ ಬಂದ. ಅದಕ್ಕೆ ಜಾಮೀನ್ ಹಾಕಿ ಅಡಿಗೆ ಮಾಡಕ್ ಹಚ್ಚಿ ಬಂದೆ. ಮತ್ತೆ ಮನೆಗೆ ಬಂದಾನ ಆನಂದ. ಎಲ್ಲಿ ಹೋಗಿದ್ದ? ಎಲ್ಲ ಹುಡ್ದಾಗ ಈಗ ಬಂದ ಸಂತಿ ಇಲ್ಲ ಕಾಯ್ತಾರೆ. ಸಂತಿ ಅಂಗಡಿ ಹಾಕ್ಯಾನ ಅಲ್ಲಿ ಹುಡ್ಗಾರ ಮಿಷನ್ ಹಾಕ್ಯಾನ. ಮಣ್ಣಿ ಹುಣಿಕ್ಕಿಂತ ಮೊದಲ ಹಾಕ್ಯಾರ. ಅಲ್ಲೇ ನಾವು ಚಕಡಿ ಹೋಗ್ತಾವಲ್ಲ ಅಲ್ಲಿ ಹಾಕ್ಯಾರ. ಅಲ್ಲೇ ನಮ್ಮ ಅಂಗಡಿ ಐತಿ. ನಮ್ಮ ಅತ್ತಿ ಊರ್ಗಳು ಕೊಟ್ಟಿತ್ತಲ್ಲ ಕಾಯಿ ಅಂಗಡಿ ಐತಿ ಅವ್ರದ. ಅವ್ರ ಅಲ್ಲಿ ಜಾಗ ಹಿಡಿದು ಕೊಟ್ಟಾರ, ಅಲ್ಲೇ ಹಾಕ್ಯಾರ. ನೀವ ಗರ್ಪಲ್ ಕರ್ಕಿ ಹಾಕಿ ಅದಕ್ಕೆ ನಿನ್ನೆ ಇವತ್ತು ಮಂಗಳವಾರ ಗಾದ್ದಾಗ ನಿನ್ನೆ ಸಂತಿ ಮಾಡಿ ಸಂಜೆ ಮುಂದೆ 4 ಗಂಟೆಗೆ ಹೋಗಿದ್ದ. ಫ್ರೆಂಡ್ಸ್, ನನಗೆ ಮತ್ತು ಅದನ್ನು ವಿಡಿಯೋನ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನಾನು ಹೆಂಗಂತಂದ್ರೆ ಹಾಲು ಹಾಕಿನೂ ನಾದ್ತೀನಿ ಮತ್ತು ನೀರು ಹಾಕಿನೂ ನಾದ್ತೀನಿ. ಭಾಳ ಮಸ್ತ್ ಅಕ್ಕ. ನಾನು ಹೇಳಿದ್ನಿಲ್ಲ ಕ್ರ್ಯಾಕ್ ಬಿಡ್ತಾವೆ ಅಂತೇಳಿ. ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು ಕ್ರ್ಯಾಕತಿ ಏನು ಬಿಡಲಿಲ್ಲ. ನಾನು ಹೇಳಿದ್ನಿಲ್ಲ MTR ಬಳಸ್ತಿದ್ನಿ ಅಂತೇಳಿ. ಇದು ಬೇರೆದು ಯಾವುದೋ ಇತ್ತು. ಇವು ಮಸ್ತ್ ಅಂದ್ರೆ ಮಸ್ತ್ ಬಂದು ಜಾಮೂನು ಸಿಕ್ಕಾಪಟ್ಟಿ ಚಲೋ ಆಗಿದ್ದು. ಭಾಳ ಅಂದ್ರೆ ನಾವು ಎಷ್ಟು 2 ರಿಂದ 3 ದಿನ ಅಷ್ಟೇ ನಾವು ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಹೆಂಗೇನೋ ನಂಗೆ ಗೊತ್ತಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ರವಾ ತೆಗೆದೋಗದಿ ಎಲ್ಲಿ ಶಾನ್ಯಾಕ್ ಮತ್ತು ನಮ್ಮೂನ ಶಾನ್ಯತನ ನಮಗೆಲ್ಲ ಆಗ್ಬೇಕ್ರಿ. ಮುಂಜಾನೆ ಹೊತ್ತಲೆ ರವಾ ಹಸಿ ಮಾಡ್ಕೊಂತ ಕುಂತಾಳು.
ಹಂಗೆ ಹೋಗೋದು ಬಿಡೋದನ ಮತ್ತು ರವೆ ಯಾಕೆ ಕುಳಿತದ ಹುಳ ಯಾಕೆ ಕುಳಿತಾವ ಅದ್ರೊಳಗೆ ಹೌದಿಲ್ಲ ಲಕ್ಷ್ಮಿ ಎಂದದ ಹ್ಞೂ ಸರಿ ಸರಿ ಹೇಳ ಹೋಗಿ ಏನಾರ ಮಾಡೋ ಕಡತ್ ಇವು ನೀರು ಬಿದ್ದಾವಲ್ಲೇ ಮರ ನನ್ ಕೈ ಹಾಕೊಂಡು ನಾ ಹಸು ಮಾಡ್ತೇನೆ ಜಾಕ ಮಾಡಿದ್ರ ಫ್ರೆಂಡ್ಸ್ ನಾನಿಲ್ಲೇ ಸೀರೆ ಫೋಟೋನ ಏನು ಶೇರ್ ಮಾಡೋಕತ್ತೇನಿಲ್ಲ ಇವಾಗ ವೆಡ್ಡಿಂಗ್ ಸ್ಯಾರಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದ್ರೆ ತೊಗೋಬೋದು ಇವು ಮೀನಾ ಸಾಫ್ಟ್ ಸಿಲ್ಕ್ ಅಂತೇಳಿ ಸೀರೆ ಮಸ್ತ್ ಅದಾವ ನಿಮ್ಗೆ ಅಲ್ಲಿ ಎಷ್ಟೋ ಕ್ಲಿಯರಾಗಿ ಕಾಣಿಸಾಕತ್ತವ ಇಲ್ಲ ಗೊತ್ತಾಗಂತ ನನಗೆ ಸಕ್ಕ ಸಾಫ್ಟ್ ಬರ್ತಾವೆ ಮತ್ತು ಕ್ವಾಲಿಟಿ ಅಂತೂ ಚಲೋ ಅದಾವ ರೇಟ್ ಒಂದಿಟ್ಟು ಹೈ ರೇಟ್ ಐತಿ ನಿಮ್ಗೆ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ಬೋದು ಇದರಲ್ಲಿ ಕಲರ್ಸ್ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಅದಾವ ನಂಬರ್ ಏನು ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವ ರೇಟಲ್ಲಿ ಬೇಕು ನೋಡಿರಿ ಆ ರೇಟಲ್ಲಿ ಇರೋ ಸೀರೆ ಫೋಟೋನ ಕಳಿಸ್ತೇನೆ ಇಷ್ಟ ಆದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು 4 to 7 ಡೇಸಲ್ಲಿ ನಿಮ್ಗೆ ಸೀರೆ ಬಂದು ತಲುಪ್ತೈತಿ ಈಗ ನಾನು ತೋರ್ಸಕತ್ತಿರೋದು ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಸಾರಿ ಇಳ್ಕಲ್ ಸಾರಿ ಈಗಿಲ್ಲೇ ನೆಕ್ಸ್ಟ್ ತೋರಿಸ್ತೇನೆ ನೋಡಿರಿ ಪ್ಯೂರ್ ಕಾಟನ್ ಬರ್ತಾವೆ ಇದ್ರೊಳಗೆ ಬ್ಲೌಸ್ ನೋಡಿರಿ ಎಷ್ಟು ನಾನು ಮೊನ್ನೆ ಒಂಥರ ಶೇರ್ ಮಾಡಿದ್ನಿ ಅವು ಸಿಕ್ಕಾಪಟ್ಟೆ ಸೀರೆ ಸೇಲ್ ಅದು ಕೆಲವರಿಗೆ ಕಲರ್ ಸಿಗಲಿಲ್ಲ ನಾನು ಇವತ್ತೇನು ನಿಮ್ಮ ಜೊತೆ ಶೇರ್ ಮಾಡಿರ್ತೇನಿಲ್ಲ ನೀವು ಅವತ್ತು ಆರ್ಡರ್ ಕನ್ಫರ್ಮ್ ಮಾಡಿದ್ರಂದ್ರೆ ಅಥವಾ ನೆಕ್ಸ್ಟ್ ಡೇ ಒಂದಿನ ಆರ್ಡರ್ ಕನ್ಫರ್ಮ್ ಮಾಡಿದ್ರಂದ್ರೆ ನಿಮ್ಗೆ ಸೀರೆ ಸಿಗ್ತಾವೆ ಒಂದು 2-3 ದಿನ ಲೇಟ್ ಆದ್ರೆ ಯಾಕಂದ್ರೆ ಸ್ಟಾಕ್ ಇರೋಂಗಿಲ್ಲ ಮತ್ತು ಕಲರ್ಸ್ ನಿಮ್ಗೆ ಸಿಗೋದು ಭಾಳ ಕಷ್ಟ ಆಕೈತಿ ಹಾಗಾಗಿ ನಿಮ್ಗೆ ಇದರಲ್ಲಿ ಕಲರ್ಸ್ನು ಭಾಳ ಅದಾವ ಬೇಕಂತಂದ್ರೆ ನಿಮ್ಗೆ ಯಾವ ಕಲರ್ ಬೇಕು ನೋಡೋ ಆ ಥರ ಕಲರಲ್ಲಿ ನಿಮ್ಗೆ ಸೀರೆ ಸಿಗ್ತಾವೆ ಇಲ್ಲಿ ಶೇರ್ ಮಾಡಕತ್ತಿರೋದು ಸ್ಮಾಲ್ ಟೆಂಪಲ್ ಬಾರ್ಡರ್ ಕಸೂತಿ ವರ್ಕ್ ವಿತ್ ಕಸೂತಿ ವರ್ಕ್ ಐತಿ ಪ್ಯೂರ್ ಕಾಟನ್ ಬರ್ತೈತಿ ಸೀರೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ.